ಆತ್ಮೀಯ ಸಾಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಇದನ್ನ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸದ ಬಹುಳ ನವಮಿ ಗುರುವಾರ 12/3/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ, ತಿಥಿ ಬಂದು ನವಮಿ, ರಾತ್ರಿ 4 ಗಂಟೆ 4 ನಿಮಿಷದವರೆಗೂ. ನಕ್ಷತ್ರ ಬಂದು ಮೂಲ ನಕ್ಷತ್ರ 10 ಗಂಟೆ ರಾತ್ರಿ 44 ನಿಮಿಷದವರೆಗೂ. ಯೋಗ ಬಂದು ಸಿದ್ಧಿಯೋಗ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು 2:03 3:33, ಗುಳಿಕ ಕಾಲ ಬಂದು 9:33 11:03, ಅರ್ಧ ಪ್ರಹರಿ ಬಂದು 3:33 5 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥದ್ದು. ಯಮಗಂಡ ಬಂದು 6:34 8 ಗಂಟೆ 3 ನಿಮಿಷದವರೆಗೂ ಇರ್ತಕ್ಕಂಥದ್ದು. ಇದು ಸಿದ್ಧಾಂತ ರೀತಿಯಲ್ಲಿ. ವಾಕ್ಯ ರೀತಿಯಲ್ಲಿ 1:30 3 ಮಧ್ಯಾಹ್ನ ರಾಹುಕಾಲ, ಗುಳಿಕಾಲ ಬಂದು ಬೆಳಗ್ಗೆ 9 10 ಅರ್ಧ ಪ್ರಹರಿ ಬಂದು 3 4:30 ಯಮಗಂಡ ಬಂದು 6 7:30 ಇರ್ತಕ್ಕಂಥದ್ದು ಗುರುವಾರದ ವಿಶೇಷ ಇದು. ಇನ್ನು ಅಮೃತ ಗಡಿಗಳು ಬಂದು 12 1:30 ಮಧ್ಯಾಹ್ನದಲ್ಲಿ ಬರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಹಣಕಾಸನ್ನು ಹೊಂದಿಸುವಲ್ಲಿ ವ್ಯತ್ಯಯ, ಮಿತ್ರರಿಂದ ಸಹಾಯ, ಮಕ್ಕಳಿಂದ ಶುಭ, ಹೈನುಗಾರಿಕೆ ರೇಷ್ಮೆ ಕೃಷಿ ಇರ್ತಕ್ಕಂಥವ್ರಿಗೆ ಲಾಭ. ಈ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಇದನ್ನು ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರು ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನಿಸಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಹೆಚ್ಚಲಿರುವ ಕೆಲಸದ ಹೊರೆ, ವರ್ಕ್ಲೋಡ್ ಜಾಸ್ತಿ ಆಗ್ತಕ್ಕಂಥದ್ದು. ಉದ್ಯೋಗಿಗಳಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಉತ್ತಮ ಪ್ರಗತಿ. ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತೀವಿ, ಫ್ರಿಜ್ಗಳು, ಮಿಕ್ಸಿಗಳು, ಎಲೆಕ್ಟ್ರಾನಿಕ್ ಸಾಮಾನುಗಳು ಮಾಡ್ತಕ್ಕಂಥವ್ರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಗುರುನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅದನ್ನು ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ, ಗೃಹ ಸೌಖ್ಯ, ವೀಳ್ಯದೆಲೆ ಬೆಳೆಗಾರರು, ಕಲ್ಲಂಗಡಿ, ನಿಂಬೆಹಣ್ಣು ಯಾರು ಬೆಳೆದಿರ್ತಾರೆ ರೈತರು, ಅವರಿಗೆ ಒಳ್ಳೆಯ ಲಾಭಕಾಯಕ ಇರ್ತಕ್ಕಂಥ ದಿನ ಇವತ್ತು. ಈ ಬೇಕರಿ ಅಂಗಡಿರ್ತಕ್ಕಂಥವ್ರು, ಸ್ವೀಟ್ ಮಿಸ್ಟರ್ಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು, ಕೃಷ್ಣಂ ಒಂದೇ ಜಗದ್ಗುರುಂ, ಆತನನ್ನು ಧ್ಯಾನ ಮಾಡಿ. ನಿಮಗೆ ಎಲ್ಲ ಶುಭಕರವಾಗುತ್ತದೆ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆಯನ್ನು ನೀಗಿಸಲು ಯತ್ನ ಮತ್ತು ಎಲ್ಲ ಕಾರ್ಯಗಳಲ್ಲಿ ವಿಘ್ನ. ಇವತ್ತು ಕೊರತೆ ನೀಗಿಸಲು ತಿರುಗಾಟ. ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ತೋಟಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಯಾರು ಸಿದ್ಧಪಡಿಸಿದ ವಸ್ತುಗಳು ಮಾಡ್ತಾರೆ, ಫುಡ್ ಆಗ್ಬೋದು, ಕ್ಲಾತ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗ್ಬೋದು, ಯಾರು ರೆಡಿಮೇಡ್ ಐಟಮ್ಸ್ ಇಟ್ಟಿರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಸಾಯೀಶ್ವರ ಯಜ್ಞೆ ಸತ್ಯದೇವಾಗಿದ ಮೇಲೆ ತನ್ನ ಸರ್ವಪೂಜದಲ್ಲಿ ಭಗವಾನ್ ಸಾಯಿಬಾಬಾವನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವೃತ್ತ ತಿರುಗಾಟ, ಬುದ್ಧಿ ಕ್ಲೇಶ, ವ್ಯವಹಾರಗಳಲ್ಲಿ ಕಿರಿಕಿರಿ. ಈ ಬೆಲ್ಲ ಹುಣಸೆ ಹಣ್ಣು ವ್ಯಾಪಾರಗಳಿಗೆ ಮತ್ತು ರೈತರಿಗೆ ಇಬ್ಬರಿಗೂ ಶುಭಕರವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲಗುರುಗಳನ್ನು ಧ್ಯಾನ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಪ್ರಗತಿ, ಮಿಶ್ರ ಫಲಗಳು. ಏನು ಮಾಡಿದ್ರು ಮಿಶ್ರ ಫಲ. ಮನೆಯಲ್ಲಿ ಶುಭ ಕಾರ್ಯ ಚಿಂತನೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ವಿದ್ಯಾರ್ಜನೆ, ಹೈನುಗಾರಿಕೆಯಲ್ಲಿ ಲಾಭ. ಹೂವು ಹಣ್ಣು ಪೂಜಾ ದ್ರವ್ಯ ಯಾರು ಮಾಡ್ತಾರೆ ಅವರಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಗುರು ಸನ್ನಿಧಾನಕ್ಕೆ ಭೇಟಿ ಕೊಡಿ. ಗುರು ಸನ್ನಿಧಾನ ಅಂದ್ರೇನು, ಯಾವುದಾದ್ರೂ ಗುರುಗಳು, ಯಾವುದೇ ಗುರು ಆಗ್ಬೋದು, ಏನೋ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಆಗ್ಬೋದು, ಗೋಂದಾವಳಿ ಬ್ರಹ್ಮಚೈತ್ರ ದೇವಸ್ಥಾನ ಆಗ್ಬೋದು, ಶಿರಡಿ ಬಾಬಾದಾಗ್ಬೋದು, ಸತ್ಯಸಾಯಿ ಬಾಬಾ ಆಗಿರ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು. ಯಾವುದೇ ಗುರು ಸನ್ನಿಧಾನಕ್ಕೆ ನೀವು ಇವತ್ತಿನ ಭೇಟಿ ಕೊಟ್ಟರೆ ನಿಮಗೆ ಎಲ್ಲ ಕಾರ್ಯಗಳು ಸಲೀಸಾಗಿ ನಡೀತದೆ ಗುರುವಿನ ಕೃಪೆಯಿಂದ ಅಂಥೇಳಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ, ರಾಗಿ ಭತ್ತ ಕಬ್ಬು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ. ಈ ಜವಳಿ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಬೂದು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಚೇತರಿಕೆ, ವ್ಯಾಪಾರದಲ್ಲಿ ಪ್ರಗತಿ. ಈ ದ್ವಿದಳ ಧಾನ್ಯ ಯಾರು ಬೆಳೀತಾರೆ ರೈತರು
ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಯಾರು ವ್ಯಾಪಾರ ಮಾಡ್ತಾರೆ ಅಂಥ ವ್ಯಾಪಾರಿಗಳಿಗೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಈ ದಿನ ಭಗವಾನರಾಗಿರ್ತಕ್ಕಂಥ ಶಿರಡಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ, ನಿಮಗೆ ಎಲ್ಲ ಕೆಲಸಗಳು ಸಲೀಸಾಗಿ ನೆರವೇರುತ್ತೆ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಹಾಕಿದರೆ ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ನೋಡಿ, ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸು ಕೊರತೆ, ವೃಥಾ ತಿರುಗಾಟ. ಈ ಹೂವು ಬೆಳೀತಾರೆ ನೋಡಿ, ಇವಾಗ ಆಧುನಿಕ ರೀತಿಯಲ್ಲಿ ಬೆಳೀತಾರೆ. ಮೊದಲ ರೀತಿಯಲ್ಲಿ ಹಳೆ ರೀತಿಯಲ್ಲಿ ಬೆಳೀತಕ್ಕಂಥವ್ರು ಹಳೆ ಕನಕಾಂಬರ, ಮಲ್ಲಿಗೆ, ಕಾಕಡ ಅವೆಲ್ಲ ಬೆಳೀತಕ್ಕಂಥದ್ದು. ಲೇಟೆಸ್ಟ್ ಹೂಗಳನ್ನೆಲ್ಲನೂ ವಿಶೇಷವಾಗಿ ಬೆಳೀತಕ್ಕಂಥ ರೈತರಿಗಂತೂ ಒಳ್ಳೆ ಮಾರ್ಕೆಟ್ ಇರ್ತಕ್ಕಂಥದ್ದು. ಇವತ್ತು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನು ಯಾರು ಮಾರ್ತಾರೆ, ಯಾವುದೇ ಸಿದ್ಧಪಡಿಸಿರೋ ವಸ್ತು ಆಗಲಿ ಬಿಡಿ, ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸದ್ಗುರುವಾಗಿರ್ತಕ್ಕಂಥ ತ್ರಿಮೂರ್ತಿ ರೂಪನಾಗಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿ ಸದ್ಗುರುಗಳನ್ನು ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಅಲ್ಲಿಂದ ಹಿಡಿದ ಕಾರ್ಯಗಳಲ್ಲಿ ಗೆಲುವು, ಅಲ್ಪ ಆದಾಯ, ಗೃಹ ಸೌಖ್ಯ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ ನಡೆಸ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗುತ್ತೆ. ನೀವು ಸಹ ಗುರು ರಾಘವೇಂದ್ರ ಸ್ವಾಮಿಯವರನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ಏರಿಕೆ, ವೃಥಾ ಕಿರಿಕಿರಿ, ಗುಡಿ ಕೈಗಾರಿಕೆಯಲ್ಲಿ ಶುಭ, ರೇಷ್ಮೆ ಕೃಷಿಕರಿಗೆ, ಜೇನು ಸಾಕಾಣಿಕೆ ಮಾಡತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ರಿಟೇಲ್ ಟ್ರೇಡರ್ಸ್ ಅಂತ ಕರಿತೀವಿ, ಅಂದರೆ ಹೋಲ್ಸೇಲಿಂದ ರಿಟೇಲ್ ಮಾಡ್ತಕ್ಕಂಥವ್ರು, ಒಂದು ಚಿಲ್ಲರೆ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ನೀವು ನಿಮ್ಮ ಕುಲಗುರುಗಳನ್ನು ಧ್ಯಾನ ಮಾಡ್ಕೊಳ್ಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಬಂಧು ಮಿತ್ರರ ಮೇಲನ ಆದಾಯದಲ್ಲಿ ಏರಿಕೆ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು. ಈ ರಬ್ಬರು, ಟೀ, ಕಾಫಿ ಬೆಳೀತಕ್ಕಂಥ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಪ್ಲಾಂಟೇಶನ್ನು, ಆ ಮಾಲೀಕರಿಗೆ ಮತ್ತು ಕೆಲಸಗಾರರಿಗೆ ಇಬ್ಬರಿಗೂ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸಹ ನಿಮ್ಮ ಗುರುಗಳನ್ನು ಧ್ಯಾನ ಮಾಡಿ. ನೀವು ಯಾವ ಗುರುಗಳನ್ನು ನಂಬಿರ್ತೀರಿ ಆ ಗುರುಗಳನ್ನ ಧ್ಯಾನ ಮಾಡಿ. ಆ ಗುರುಗಳ ದಯದಿಂದ ನಿಮಗೆ ಯಾರಿಗೆ ಮೀನರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆದರೆ ಇದು 12 ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದಮೇಲೆ ನಿಮಗೆಲ್ಲರಿಗೂ ನೀವು ನಂಬಿರ್ತಕ್ಕಂಥ ಸದ್ಗುರುಗಳ ಕೃಪೆಯಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ ಈ ಒಂದು ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದಮೇಲೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಲ್ಲಿ ನಮ್ಮ ಬರ್ತಕ್ಕಂಥ ವಿಷಯಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾರೆ. ಇನ್ನೂ ಒಂದು ಮನವಿಯೇನಪ್ಪ ಅಂದರೆ, ಮೇಲೆ ಅನುಮಾನಗಳಿದ್ದರೆ ದಯವಿಟ್ಟು ಯಾವುದೇ ಕಾರ್ಯಕ್ರಮ ಆಗ್ಬೋದು, ಅದನ್ನು ನೀವು ಕೇಳಿ ಕಾಮೆಂಟ್ ಮುಖಾಂತರ ಅದಕ್ಕೆ ನಾವು ಸೂಕ್ತವಾದ ಆನ್ಸರು ಕೊಡ್ತೀವಿ ಅಂತೇಳಿ ತಮ್ಮಲ್ಲಿ ವಿನಿಸುತ್ತಾ ಇದರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.